ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಜಾಲಹಳ್ಳಿಯಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಬನ್ನಿ ಇವಳ ಒಂದು ಕಂಪ್ಲೀಟ್ ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ತನ್ನ ಗಂಡ ಇದ್ದರೂ ಕೂಡ ತೂತಿಗೆ ಬಹಳ ತೊಂದರೆ ಆಗ್ತಿದೆ ಅಂತೇಳಿ ಇವಳ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ. ಸ್ನೇಹಿತರು ನೋಡಿ, ಇವಳ ಹೆಸರು ಕಲಾವತಿ ಅಂತೇಳಿ, ಜಾಲಹಳ್ಳಿಯಲ್ಲಿ ವಸತಿ ಇರೋದು. ಹಾಗೆಯೇ ಪ್ರಸ್ತುತ ವಯಸ್ಸು ನೋಡೋದಾದ್ರೆ 40ರ ಒಂದು ಪ್ರಾಯ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾಳೆ. ಇವಳ ಸಮಸ್ಯೆ ಹೀಗಿದೆ: ಚೂಲಿಗೆ ಒಂದು ಸುಖ ಇಲ್ಲದಕ್ಕೆ ಬಹಳ ತೊಂದರೆ ಆಗುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಯಕೆ ಕೊಬ್ಬಿದ ಒಂದು ತೂತಿಗೆ ಚೆನ್ನಾಗಿ ಉಜ್ಜುತ್ತಾ ದಪ್ಪ ಗಾತ್ರದ ಒಂದು ಊಟ ಹಾಕ್ಕೊಂಡು ಮಲಗುವ ಆಸೆಯಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹವ್ಯಾಸ: ಪ್ರತಿ ಒಂದು ಆಲ್ಮೋಸ್ಟ್ ದಿನದಂದು ಕೂಡ ಇವಳು ಫ್ರೀ ಇದ್ದಾಗ ಚಾಟ್ ಮಾಡ್ತೀನಿ, ಇಲ್ಲ ಫೋನಲ್ಲಿ ಕೂಡ ಮಾತನಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಇದು ತುಂಬಾ ಒಂದು ಕೆಟ್ಟ ಹ್ಯಾಬಿಟ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಾರೇ ಅನ್ನೋನ್ ಪರ್ಸನ್ ಸಿಕ್ಕರೂ ಕೂಡ ಅವ್ರ ಜೊತೆಲಿ ಚಾಟ್ ಮಾಡೋದಾಗಿರ್ಬೋದು, ಹಾಗೆಯೇ ಅವ್ರ ಜೊತೆಲಿ ನಾನು ಫೋನಲ್ಲಿ ಕೂಡ ಮಾತನಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಂದು ಮುಂಬೈ ಒಂದು ಸೆಲ್ಲರು ಒಂದು ಕಾರ್ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರು ಸೆಲ್ಲಿಂಗ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಛತ್ತೀಸ್ಗಢ ಒಂದು ಪಾಸಿಂಗ್ ಕೂಡ ಆಗಿರುತ್ತೆ. ಸ್ನೇಹಿತರು ನೋಡಿ, 2013ರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು ಮರ್ಸಿಡೀಸ್ ಬೆಂಜ್ ಇ ಕ್ಲಾಸ್ ಅಂತೇಳಿ ಆ ಒಂದು ಕಾರ್ನ ನೇಮ್ ಕೂಡ ಆಗಿದೆ. ಬನ್ನಿ ಅದರ ಒಂದು ಮಾಹಿತಿ ಕೂಡ ಮತ್ತು ಅದರ ಒಂದು ಪ್ರೈಸಸ್ ಕೂಡ ಹೇಗೆಲ್ಲ ಇದೆ, ಮತ್ತು ಆ ಒಂದು ಸೆಲ್ಲರ್ನ ಒಂದು ಕಾಮೆಂಟ್ಸ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಇದರಲ್ಲಿ ತೋರಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಇವಳ ಒಂದು ಚಪಾತಿಯಲ್ಲಿ ಆಗುತ್ತಿರುವಂಥ ಒಂದು ಸಮಸ್ಯೆಗಳು ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಈಕೆ ತನ್ನ ಒಂದು ಸುಖ ತಡೆಯಲು ಆಲ್ಮೋಸ್ಟು ಆಗದೆ ಅವರ ಅಮ್ಮನಿಗೆ ಹೇಳಿ ಬೇಗ ಮದುವೆ ಆದ್ಲು. ನೋಡಿದರೆ ಗಂಡ 5 ವರ್ಷ ಚೆನ್ನಾಗಿ ಕೈದು ನಂತರ ಮಗು ಆದಾಗಿಂದ ತನ್ನ ಒಂದು ಸುಖ ಹೇಗಿದೆ ಅಂತಲೇ ಕಂಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಪರ್ಸನ್ ಕೂಡ ಚೆನ್ನಾಗಿ ಒಂದು ಸುಖ ಕೂಡ ಕೊಡ್ತಾರೆ. ಯಾವಾಗ ಮಕ್ಕಳು ಆಗ್ತಾವೋ ಆವಾಗಿಂದ ತುಂಬಾ ಒಂದು ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಇವಳು ಪ್ರತಿದಿನ ಕಂಡವ್ರ ಜೊತೆಯಲ್ಲಿ ಚಾಟ್ ಮಾಡ್ತಾ, ಹಾಗೆಯೇ ಬೆರಳೆಲ್ಲ ಹಾಕೊತ ಉಜ್ಜಾಡ್ಕೊತ ಹಾಗೆ ನಾನು ಜೀವನ ಕೂಡ ಸಾಗಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇವಳಿಗೆ ಒಂದು ತೃಪ್ತಿ ಇಲ್ಲದೆ ಒಂದು ಪ್ರತಿದಿನ ಯಾರಾದರೂ ಸಿಕ್ಕರೆ ಮಾತನಾಡುತ್ತಾ ಒಂದು ಚಟ ಕೂಡ ತೀರಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ದಪ್ಪ ಗಾತ್ರದ ಒಂದು ಗೂಟ ಇರುವವರನ್ನು ಹುಡುಕುತ್ತಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವಳ ಒಂದು ಚಪಾತಿಗೆ ಒಂದು ಸುಖ ಕೊಡುವವರು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕಂಡೀಷನ್ಸ್ನ ಯಾರೋ ಒಬ್ಬ ಫಾಲೋ ಮಾಡ್ತಾರಲ್ಲ, ಅವರಿಗೆ ನಾನು ಖಂಡಿತವಾಗ್ಲೂ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಮಾಡಲು ಬರುವಂಥ ಒಬ್ಬ ಗಂಡು ಓದಿರಬೇಕು ಅಂತೇಳಿ ಏನೋ ಕೂಡ ಇಲ್ಲ, ಚೆನ್ನಾಗಿ ಒಂದು ದುಡ್ಡು ಇದ್ದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಅದರ ಜೊತೆಯಲ್ಲಿ ಯಾರಿಗಾದರೂ ಒಂದು ಮಾಡಿರೋ ಅನುಭವ ಇದ್ದರೆ ಕೂಡ ಒಳ್ಳೆಯದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇಲ್ಲ ಅಂದರೆ ಆಲ್ಮೋಸ್ಟು ಊಟ ಒಂದು ದಪ್ಪ ಇರಬೇಕು. ಸೊ ದಪ್ಪ ಒಂದಿದ್ರೆ ಸಾಕು, ನಿಮಗೆ ನಾನು ಕರೆ ಕೂಡ ಮಾಡ್ತೇನೆ, ನಿಮ್ಮ ಹತ್ರ ನಾನೇ ಬಂದು ಹೋಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಒಮ್ಮೆ ಫ್ರೀ ಇದ್ದರೆ ವಾಟ್ಸಪ್ಪಲ್ಲಿ ನನ್ನ ಒಂದು ನಂಬರ್ನ ಕೂಡ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ. ಅದರ್ವೈಸ್ ನೀವು ಕಾಮೆಂಟ್ ಸೆಷನ್ಲಿ ನಿಮ್ಮ ಒಂದು ವಾಟ್ಸಪ್ ನಂಬರ್ನ ಡೀಟೇಲ್ಸ್ ಹಾಕಿದರೆ ನಾನೇ ನಿಮಗೆ ಹಾಯ್ ಅಂತೇಳಿ ಮೆಸೇಜ್ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಮರ್ಸಿಡೀಸ್ ಬೆಂಜ್ ಏನೇ ಕಾರ್ ಇದರಲ್ಲಿ ಇದು ಫ್ರಂಟ್ ರಿವ್ಯೂ ಕೂಡ ಆಗಿರುತ್ತೆ. ಬ್ಯಾಕ್ ಆ್ಯಂಗಲ್ ಹೀಗಿದೆ, ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ. ಸ್ಟೇರಿಂಗ್ ಕೂಡ ಹೀಗಿದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಸನ್ ರೂಫ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದರ ಒಂದು ಪ್ರೈಸ್ ಹೇಳಿರೋದು ಅವರು 7.1 to 95,000 ತನಕ ಇದರ ಒಂದು ಪ್ರೈಸ್ ಹೇಳಿದ್ದಾರೆ. ಹಾಗೆಯೇ ಮ್ಯಾನುಫ್ಯಾಕ್ಚರ್ ನೋಡಿಕೋದ್ರೆ 2013ನಲ್ಲಿ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕಿಲೋಮೀಟರ್ಸ್ ಎಲ್ಲ ನೋಡಿಕೋದ್ರೆ 70,000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ, ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್, ಮತ್ತು 5 ಗೇರ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ಸ್ ಆಫ್ ಓನರ್ ಫಸ್ಟ್ ಓನರ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಇನ್ಶೂರೆನ್ಸ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. RTO ಕೂಡ ಇಂಡಿವಿಜುವಲ್ ಮಾಡಿಕೊಡ್ತಾರೆ, ಮತ್ತು ಕಲರ್ ಇದು ಸಿಲ್ವರ್ ಆಗಿರ್ತದೆ. ಮತ್ತು ಪ್ರೆಸೆಂಟ್ ಒಂದು ಕಾರು ಓನರ್ ಏನಿದೆಯಲ್ಲ, ಅವನು ಅವೈಲೇಬಲ್ ಸಿಗೋದು ನಿಮಗೆ ಮುಂಬೈಯಲ್ಲಿ ಸಿಗ್ತಾನೆ ಅಂತೇಳಿ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅವರ ಒಂದು ಕಾಮೆಂಟ್ಸ್ ನೋಡೋದಾದರೆ, ಸೆಲ್ಲರ್ನ ಒಂದು ಕಾಮೆಂಟ್ಸು ಕಾರ್ ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು 100% ಒಂದು ನಾನ್ ಎಕ್ಸಿಡೆಂಟಲ್ ಕಾರ್ ಆಗಿರುತ್ತೆ. ಮತ್ತು ಜೆನ್ಯೂನ್ ಒಂದು ಕಿಲೋಮೀಟರ್ ಒಂದು ರನ್ನಿಂಗ್ ಏನಿದೆಯಲ್ಲ, ಅದು ತುಂಬಾ ಜೆನ್ಯೂನ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಆಲ್ ಕಾರ್ಸ್ ಒಂದು ಸರ್ಟಿಫಿಕೇಟ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಫುಲ್ ಸರ್ವಿಸ್ ಒಂದು ರೆಕಾರ್ಡ್ ಕೂಡ ಅವೈಲೇಬಲ್ ಇದೆ. ಮತ್ತು ಇದ್ರ ಎಲ್ಲ ಕೂಡ ಮ್ಯಾನುವಲ್ ಒಂದು ಫೀಚರ್ಸ್ ಕೂಡ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಒಳಗಡೆ ಸೀಟ್ ಕೂಡ ಈ ರೀತಿಯಾಗಿ ಕಂಫರ್ಟಬಲ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.